ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಬನ್ನಿ ಆಗಿದ್ದರೆ ಇವತ್ತು ನಾಟಿ ಕೋಳಿ ಸಾಂಬಾರ್ ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಾದ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಬೇಕು. ನಾನಿಲ್ಲಿ ನಮ್ಮನೇಲಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಆನಂತರ ನಾನಿಲ್ಲಿ ಕಣ್ಣು ಹಳದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಪೌಡ್ರನ್ನ. ನೀವು 4-5 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಇಲ್ಲಿ ನಾನು 1 kg ಚಿಕನ್ಗೆ ತೋರಿಸ್ತಿರೋದು. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ. ಮಸಾಲೆ ಬೇಯಿಸೋದಕ್ಕೆ ನಾವು ಈರುಳ್ಳಿ, ಮೆಣಸಿನ್ಕಾಯಿ, ಧನಿಯಾ ಪೌಡ್ರ್ ಅಷ್ಟೇ ಹಾಕಿರೋದು. ನೋಡಿ, ಚಿಕನ್ನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಮೊಟ್ಟೆ ಸಾರ ಅಂತಾರಲ್ವ, ಅದು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನು ಈಗಲೇ ಹಾಕಿದ್ರೆ ಎಣ್ಣೆ ಬಿಟ್ಕೊಬಿಡುತ್ತೆ. ಆನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಡಿಮೆ, ಮಸಾಲೆ ಕಡಿಮೆ ಆಗಿ ಮಾಡುವಂಥ ಹಳ್ಳಿ ಶೈಲಿಯ ಸಾಂಬಾರು ನೀವು ಒಮ್ಮೆ ಮಾಡಿ ನೋಡಿ. ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸ್ವಲ್ಪ ಚಕ್ಕೆ, ಲವಂಗ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಈಗ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಈಗ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ನಾನು ಮೊದಲೇ ಚಿಕನ್ ತೊಳೆದಿಟ್ಕೊಂಡಿದ್ನಲ್ವ, ಚಿಕನ್ಗೆ ಮಸಾಲೆನ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು 4 ವಿಸಿಲ್ ಕೂಗಿಸ್ಬೇಕು. ಯಾಕೆಂದರೆ ನಾಟಿ ಕೋಳಿ ಅಲ್ವಾ. ನೋಡಿ, ಕುಕ್ಕರಲ್ಲೆಲ್ಲ ಕೂಗಿಸಿ ಇಳಿಸಿದ್ದೀನಿ. ಈಗ ಮೊಟ್ಟೆ ಸಾರ ಹಾಕಿ ಮೊಟ್ಟೆ ಸಾರ ಕೂಗಿಸಿದ್ದಾದಮೇಲೆ ಹಾಕಬೇಕು. ನೋಡಿ, ಈಗ ಹಾಕ್ತಾಯಿದ್ದೀನಿ ಮೊಟ್ಟೆ ಸಾರ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಮುದ್ದೆ ಜೊತೆ ಸರ್ವ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ.